ಜಿ ಕನ್ನಡ. ಇದು ಪ್ರತಿ ಕನ್ನಡಿಗರ ನಾಡಿ ಮಿಡಿತವನ್ನ ಅರಿತ ಕನ್ನಡಿಗರ ಮನೆಯ ವಾಹಿನಿ. ಪ್ರತಿ ಕಾರ್ಯಕ್ರಮದಲ್ಲೂ ಪ್ರತಿ ಧಾರಾವಾಹಿಯಲ್ಲೂ ಹೊಸತನವನ್ನು ಕೊಡಲು ಹಾತೊರೆಯುವ ಜಿ ಕನ್ನಡಕ್ಕೆ ಕನ್ನಡಿಗರು ಬಹುಪಾರಾಕೆಂದು ಹೇಳಲು ಮತ್ತೊಂದು ಕಾರಣವೇ ಇಡೀ ಕನ್ನಡಿಗರನ್ನ ರಾತ್ರಿ 8:30 ಆಗುತ್ತಲೇ ಮನೆ ಹಿರಿಯರಿಂದ ಹಿಡಿದು ಕಿರಿಯರ ತನಕ ಎಲ್ಲರನ್ನೂ ಒಂದು ಮಾಡುವ ಜೊತೆಯಲ್ಲಿ ಧಾರಾವಾಹಿ ಆರ್ಯವರ್ಧನ್. ಇದು ಬರೀ ಹೆಸರಲ್ಲ, ಇಟ್ಸ್ ಮೋರ್ ದೆನ್ ಅ ಬ್ರ್ಯಾಂಡ್. ಮೆಟ್ರೋದಲ್ಲಿ ಓಡಾಡೋ ಸಾಫ್ಟ್ವೇರ್ ಮಂದಿಯಿಂದ ಹಿಡಿದು ಆಟೋದಲ್ಲಿ ಓಡಾಡೋ ಆರ್ಡಿನರಿ ಮ್ಯಾನ್ ಕೂಡ ಈ ಧಾರಾವಾಹಿಗೆ ಫ್ಯಾನ್. ಮಕ್ಕಳು ಆಡೋದು ಬಿಟ್ಟು, ಅಮ್ಮ ಅಡುಗೆ ಮಾಡೋದನ್ನ ಬಿಟ್ಟು, ಅಪ್ಪ ಹೊರಗೆ ಸುತ್ತಾಡೋದನ್ನ ಬಿಟ್ಟು ಒಂದೇ ಟೈಮಿಗೆ ಮನೆ ಮಂದಿ ಟಿವಿ ಮುಂದೆ ಬರೋ ಹಾಗೆ ಮಾಡಿದ ಈ ಧಾರಾವಾಹಿಯನ್ನ ನೋಡದ, ಅದರ ಬಗ್ಗೆ ಕೇಳದ ಕನ್ನಡಿಗ ಇಲ್ಲ ಎನ್ನಬಹುದು. 1972ರಲ್ಲಿ ಇಡೀ ಚಿತ್ರದುರ್ಗ ಹಾರೈಸಿ ಕಳುಹಿಸಿಕೊಟ್ಟ ಆ ನಾಗರ ಹಾವಿನ ರಾಮಾಚಾರಿ ಇಂದು ಕರುನಾಡಲ್ಲಿ ಸಾಹಸ ಸಿಂಹನಾಗಿ ಮೆರೆದಿದ್ದು ಈಗ ಇತಿಹಾಸ. ಗಂಡು ಇನ್ನೂ ಹುಟ್ಟಿಲ್ಲ. ಅದೇ ರೀತಿ 2019ರಲ್ಲಿ ಅದೇ ರಾಮಾಚಾರಿ ಮನೆಯ ಮತ್ತೊಂದು ಕುಡಿಗೂ ಅದೇ ಆಶೀರ್ವಾದ ಸಿಗಲಿ ಎಂಬ ಕಾರಣಕ್ಕೆ ನಮ್ಮ ಸೀರಿಯಲ್ ಜಾತ್ರೆಯನ್ನ ನಾವು ಕೋಟೆನಾಡಲ್ಲಿ ಮಾಡುವ ಪ್ರಯತ್ನಕ್ಕೆ ಈ ವಿಚಾರ ನಾಂದಿ ಹಾಡಿತು. ಇಡೀ ಬೆಂಗಳೂರೇ ಚಳಿಗೆ ಹೊದ್ದು ಮಲಗಿರುವಾಗ ನಮ್ಮ ಜೊತೆಯಲ್ಲಿ ತಂಡ ಶಾಲೆಗೆ ತೆರಳೋ ಶಿಸ್ತಿನ ವಿದ್ಯಾರ್ಥಿಗಳಂತೆ ಅದಾಗಲೇ ಎದ್ದು ಬಸ್ಸನ್ನ ಹತ್ತಿ ಕೋಟೆನಾಡಿಗೆ ಹೊರಟೇ ಬಿಟ್ಟಿದ್ದರು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ನಾನ್ ನಿಮ್ ಪ್ರೀತಿಯ ಮೀರಾ ಹೆಗ್ಡೆ. ನನ್ನ ಹೆಸರು ಮಾನ್ಸಾ ಮನೋಹರ್. ಆದ್ರೂ ಕೂಡ ನೀವೆಲ್ಲರೂ ಕೂಡ ನಮ್ಮೆಲ್ಲರೂ ಕೂಡ ಮನೆ ಮಂದಿ ತರ ಟ್ರೀಟ್ ಮಾಡಿ ನನಗೆ ನನ್ನ ಒರಿಜಿನಲ್ ಹೆಸರೇ ಮರ್ತೋಗಿದೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವತ್ತು ನಮ್ ಎಂಟೈರ್ ಜೊತೆಯಲ್ಲಿ ಕುಟುಂಬ ಚಿತ್ರದುರ್ಗಕ್ಕೆ ಹೋಗ್ತಾ ಇದೀವಿ, ಒಂದು ದೊಡ್ಡದಾದಂತ ಜಾತ್ರೆ ಮಾಡೋಣ ಅಂತ. ಆದ್ರೆ ನಮ್ ಟೀಮ್ ಮೆಂಬರ್ಸ್ ಕತೆ ನೋಡಿ, ಜೀವನದ ಜಾತ್ರೆನೇ ಮುಗಿಸಿ ಕಾಶಿ ಯಾತ್ರೆಗೆ ಹೋಗೋ ರೇಂಜ್ಗೆ ಎಲ್ಲರೂ ಕೂಡ ಮಲಗ್ಬಿಟ್ಟಿದ್ದಾರೆ. ಇವ್ರನ್ನೆಲ್ಲ ಎಬ್ಬಿಸ್ಬೇಕು ಅಂತಂದ್ರೆ ಈಗ ನನ್ನ ಹತ್ರ ಇರೋದು ಏಕೈಕ ಆಪ್ಷನ್. ಎಲ್ಲಿ ಅವರು? ದ ಒನ್ ಅಂಡ್ ಓನ್ಲಿ ಮಮ್ಮ. ಹೇಳಿ ಮಮ್ಮ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ಏನಾಗ್ಬೇಕು? ಈಗ ಎಲ್ರು ಕೂಡ ಒಳ್ಳೆ ಕಾಶಿ ಯಾತ್ರೆಗೆ ಹೋಗ್ತಾ ಇರೋರ್ ತರ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನೆಲ್ಲ ಎಬ್ಬಿಸ್ಬೇಕಾ? ಯಾವ ರೀತಿ? ನಿಮ್ ಸ್ಟೈಲ್ ಇದೆಯಲ್ಲ. ಓ ಸರಿ ಹಾಗಾದ್ರೆ ಇಷ್ಟೊತ್ತು ನಮ್ಮ ಎಂಟೈರ್ ಟೀಮ್ ಅವರು ಮಾಡಿದ್ದು ಜಸ್ಟ್ ಫಾರ್ ಫನ್, ತಮಾಷೆಗೋಸ್ಕರ ಅಷ್ಟೇ. ನೀವೆಲ್ಲರೂ ಕೂಡ ನಮ್ಮೆಲ್ರಿಗೋಸ್ಕರ ಚಿತ್ರದುರ್ಗದಲ್ಲಿ ಕಾಯ್ತಿದ್ದೀರಾ ಅಂತ ಗೊತ್ತಾದ್ಮೇಲೆ ನಮ್ಮೆಲ್ರಿಗೂ ನೆಮ್ಮದಿಯಿಂದ ನಿದ್ದೆ ಎಲ್ಲಿ ಬರುತ್ತೆ ಹೇಳಿ? ಸೊ ನಮ್ಮ ಟೀಮ್ ಅವ್ರು ಯಾರು ಕೂಡ ಮಲ್ಗಿಲ್ಲ, ಎಲ್ಲರೂ ಕೂಡ ಎದ್ದಿದ್ದಾರೆ. ಸೊ ಈಗ ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸ್ತಾ ಬರೋಣ. ಇವ್ರೆಲ್ರಿಗೂ ಕೂಡ ಚಿತ್ರದುರ್ಗ ಅನ್ನೋ ಹೆಸರನ್ನ ಕೇಳಿದ ತಕ್ಷಣ ಅವ್ರ ಮೈಂಡ್ಗೆ ತಟ್ಟಂತ ಏನ್ ಫ್ಲಾಶ್ ಆಗುತ್ತೆ ಅಂತ ಕೇಳೋಣ. ಸೊ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ನಮ್ಮ ತಂಡದ ಸೀನಿಯರ್ ಮೆಂಬರ್ನ ಕೇಳೋಣ, ಅವ್ರಿಗೆ ಏನ್ ಅನ್ಸುತ್ತೆ ಅಂತ. ಸೊ ನಮ್ ಜೊತೆ ಶಂಕರ್ ಸಾನ್ಬೋಗ್ ಸರ್ ಇದ್ದಾರೆ. ಹಾಯ್ ಸರ್. ಹಾಯ್, ನಮಸ್ತೆ. ನಿಮ್ಗೆ ಚಿತ್ರದುರ್ಗ ಅಂತ ಅಂದಿದ ತಕ್ಷಣ ಏನ್ ಜ್ಞಾಪಕ ಬರುತ್ತೆ? ಫಸ್ಟ್ ಚಿತ್ರದುರ್ಗ ಕೋಟೆ, ಒನಕೆ ಓಬವ್ವ, ಮುಖ್ಯವಾಗಿ ನಮ್ಮ ವಿಷ್ಣು ದಾದಾ ಅವರ ನಾಗರ ಹಾವು ಚಿತ್ರ, ಅದು ನನಗೆ ನೆನಪಿ ಬರ್ತಾ ಇದೆ. ವೆಲ್, ಈಗ
ರಜನಿ ಅವರಿದ್ದಾರೆ ನಮ್ಮ ಜೊತೆ. ಹೇಗೆ ಅನಿಸ್ತಾ ಇದೆ? ಇದಕ್ಕೆ ಮುಂಚೆ ಹೋಗಿದ್ದೀರಾ ಚಿತ್ರದುರ್ಗಗೆ? ಏನು ಕತೆ? ನಾನು ಇದೇ ಫಸ್ಟ್ ಚಿತ್ರದುರ್ಗಕ್ಕೆ ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಜೊತೆ ಹೋಗ್ತಾ ಇರೋದು ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅದರಲ್ಲೂ ಚಿತ್ರದುರ್ಗಕ್ಕೆ ಹೋಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ನಿಮ್ ಜೋಶ್ ಹೇಗಿದೆ? ಚಿತ್ರದುರ್ಗ ಅಂತ ಅಂದಿದ ತಕ್ಷಣ ನಿಮ್ಗೆ ನೆನಪು ಬರುತ್ತೆ? ಆಬ್ವಿಯಸ್ಲಿ ವೀರವನಿಕೆ ಓಬವ್ವ ಮತ್ತೆ ಕೋಟೆ ಅದೆಲ್ಲ ನೆನಪಾಗುತ್ತೆ. ನಾನು ಇದುವರೆಗೂ ಚಿತ್ರದುರ್ಗಕ್ಕೆ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆ್ಯಂಡ್ ನಮ್ಮ ಟೀಮ್ ಜೊತೆಗೆ ಹೋಗ್ತಾ ಇರೋದು. ತುಂಬ ಎಕ್ಸೈಟ್ ಆಗಿದ್ದೀನಿ, ತುಂಬ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ಲಿ ನಮ್ಮ ಟೀಮ್ನ ಪವರ್ ಹೌಸ್ ಒಂದಿದೆ, ಅದನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹಲೋ ಸುಬ್ಬು ಸರ್. ಹಾಯ್ ಸುಬ್ಬು ಸರ್, ಫಸ್ಟ್ಲಿ ಚಿತ್ರದುರ್ಗ ಅಂತ ಅಂದಿದ ತಕ್ಷಣ ನಿಮ್ಮ ಮನ್ಸಲ್ಲಿ ತಟ್ ಅಂತ ಫ್ಲಾಶ್ ಆಗೋದೇನು? ಪುಟ್ಟಣ್ಣ ಕಣಗಾಲ್, ನೈಸ್, ಸೂಪರ್, ವಿಷ್ಣುವರ್ಧನ್, ಅಶ್ವಥ್ ಸರ್, ಆರ್ತಿ ಮೇಡಮ್, ಅಯ್ಯೋ ಅಂಬರೀಷ್ ಅಣ್ಣ. ಯಾಕಂದ್ರೆ ನಾನು ಚಿತ್ರದುರ್ಗನ ನೋಡಿದ್ದು ನಾಗರಾವ್ ಪಿಕ್ಚರ್ ಅಲ್ಲೇ. ಸುಬ್ಬು ಅವರೇ, ಇವಾಗ ನೀವು ನನ್ಗೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಡೈಲಾಗ್ ಹೊಡಿಬೇಕು. ಹೊಡಿತೀರಾ? ನಾನು ಅಲ್ಲಿಂದ ನಡ್ಕೊಂಡ್ ಬರ್ತೀನಿ. ಬರ್ಲಾ? ಬನ್ನಿ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಿಮ್ಮ ವಾಯ್ಸ್ ಅಲ್ಲಿ ಒಂದು ಒಳ್ಳೆ ಹಾಡು ಕೇಳಬೇಕು. ಎಲ್ಲರೂ ಕೂಡ ಹಾಡು ಹೇಳ್ತಾರೆ ನಿಮ್ ಜೊತೆ. ಸೊ ಫಸ್ಟ್ ಸೂಪರ್ ಆಗಿರುವಂತ ಹಾಡು ನಮ್ಮ ಟೈಟಲ್ ಸಾಂಗೇ ಆಗಿರ್ಬೇಕು ಸರ್, ಅದು ನಿಮ್ಮ ವಾಯ್ಸ್ ಅಲ್ಲಿ. 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಮೀರಿದಾಗಲು ಪಯಣ ನಿಲ್ಲದು. ಜರಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ, ಎಂದು ಎಂದೆಂದು ಜೊತೆ ಜೊತೆಯಲಿ ಜೊತೆಯಲಿ. ವೆಲ್, ಮೂವಿಂಗ್ ಆನ್. ಇನ್ನೂ ಒಂದಷ್ಟು ಜನರನ್ನ ಮಾತಾಡ್ಸೋಣ. ಆ್ಯಂಡ್ ಮುಖ್ಯವಾಗಿ ನನಗೆ ಆಗದಿದ್ದರೆ ಯಾವಾಗಲೂ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋತಾ ಇರ್ತಾರೆ. ಏನು ಬ್ಲೋ ಡ್ರೈ, ಹೊಸ ಚೂಡಿದಾರು, ಜೊತೆಗೆ ಗಾಗಲ್ಸ್ ಬೇರೆ, ಅದು ಸೇಮ್ ನಂದೇ ಶೇಡ್ಸ್ ಇರೋದು, ಹೊಸ ಲಿಪ್ಸ್ಟಿಕ್ ಬೇರೆ ಬಂದ್ಬಿಟ್ಟಿದೆ. ಏನು ಸಮಾಚಾರ? ಅಲ್ಲ, ನನ್ನ ಮಗಳು ಮಾತ್ರ ಮಾಡ್ಕೋಬಾರ್ದು, ನೀನು ಮಾತ್ರ ಹಾಕೊಂಡು ಟಿಕ್ ಅಂತ ಓಡಾಡ ಆಫೀಸ್ ಫುಲ್ಲು. ಏನು ಅನ್ಕೊಂಡ್ಬಿಟ್ಟಿದ್ಯೆ? ನನ್ನ ಮಗಳಿಗೆ ಪ್ರಮೋಷನ್ ಬಂದದೆ ಗೊತ್ತೇ, ಹುಬ್ಳಿಗೆ. ಬಂದಿರೋ ಪ್ರಮೋಷನ್ ಎಲ್ಲ ನಿಮ್ಮ ಮೇಲೆ ಕಾಣ್ತಾ ಇದೆ. ಥ್ಯಾಂಕ್ ಯು. ಅನು, ಚಿತ್ರದುರ್ಗಕ್ಕೆ ಬರ್ತಾ ಇದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಟೈಮ್ ನೀವು ಸೀರಿಯಲಲ್ಲಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ಮೇಲೆ ಒಂದು ಸೀರಿಯಲ್ ಟೀಮ್ ಜೊತೆ ಫಸ್ಟ್ ಟೈಮ್ ಜಾತ್ರೆಗೆ ಬರ್ತಿರೋದು ಅಂತ ಹೇಳಿದ್ರಿ. ಹೇಗಿದೆ ಎಕ್ಸ್ಪೀರಿಯನ್ಸ್? ಮೊದಲನೇದಾಗಿ ನನ್ನ ಚಿತ್ರದುರ್ಗ ಅಂದಿದ ತಕ್ಷಣ ನೆನಪಾಗೋದು ನಮ್ಮ ವಿಷ್ಣು ಸರ್ ಅಭಿನಯಿಸಿರುವಂತಹ ನಾಗರಹಾವು ಸಿನಿಮಾ. ನಮ್ಮ ಚಿತ್ರದುರ್ಗಕ್ಕೆ ಹೋಗ್ತಿರೋದು ನಾನು ಮೊದಲನೇ ಬಾರಿ. ನಂಗೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದೀವಿ, ನಾವೆಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ. ನೀವು ಕಾಯ್ತಿದ್ದೀರಾ ಅಂತ ನಾವು ಅನ್ಕೊಂಡಿದೀವಿ. ಇಡೀ ಕರ್ನಾಟಕದ ಜನ ಎಲ್ಲ ನಮ್ಮನ್ನ ನಿಮ್ಮ ಮನೆಯವರು ಅಂತ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಾ. ನಿಮಗ್ ಕೃತಜ್ಞತೆ ಸಲ್ಸಕ್ಕೆ ನಾವು ಚಿತ್ರದುರ್ಗಕ್ಕೆ ಬರ್ತಾ ಇದೀವಿ, ನಿಮ್ಮನ್ನ ಮನರಂಜಸಕ್ಕೆ. ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಲ್ವಾ? ಕಾಯ್ತಾ ಇದ್ದಾರೆ. ಅವ್ರಿಗಿಂತ ಜಾಸ್ತಿ ನಾನ್ ಕಾಯ್ತಾ ಇದ್ದೀನಿ. ಆರ್ಯ ಸರ್ಗೆ ನಾನ್ ಬೆಟರ್ ಜೋಡಿನಾ ಅಥವಾ ನೀನ್ ಬೆಟರ್ ಜೋಡಿನಾ ಅಂತ. ಅದನ್ನ ನಮ್ ಚಿತ್ರದುರ್ಗದ ಜನತೆ ಡಿಸೈಡ್ ಮಾಡ್ತಾರೆ. ಎನಿವೇಸ್, ಇರ್ಲಿ, ನಿಮ್ಮ ಅಮ್ಮನ ಕೈಲಿ ಮೈಕ್ ಕೊಡು. ಏನ್ ಪುಷ್ಪ ಅವರೇ, ಹೊಸದಾಗಿ ಫೇಶಿಯಲ್ಲು, ಹೊಸ ಲಿಪ್ಸ್ಟಿಕ್ಕು, ಅದ್ರ ಮೇಲ್ಗಡೆ ಒಂದು ದೃಷ್ಟಿ ಬೊಟ್ಟು, ಹೊಸ ಐಲೈನರು. ಮೈ ಗಾಡ್, ಯಾರಿದೆಲ್ಲ? ಸುಬ್ಬು ಅವ್ರು ಕೊಡ್ಸಿದ್ದ? ಅದಕ್ಕೆ ಇಟ್ಕೊಂಡಿದಾರಲ್ಲ ಬೊಟ್ಟನ್ನ, ಅದಕ್ಕೆ ಇಟ್ಟಿರೋದು. ಸರಿ, ಹಾಗಿದ್ರೆ ಈಗ ನಮ್ಮ ಕನ್ನಡಿಗರಿಗೆ ನಮ್ಮ ಟೀಮ್ ಪರವಾಗಿ ಏನಂತ ಹೇಳಕ್ ಇಷ್ಟಪಡ್ತೀರಾ? ನಾವು ನಿಮ್ಮನ್ನೆಲ್ಲ ಎದುರುಗಡೆ ನೋಡೋ ಭಾಗ್ಯ ನಮಗೆ ಕೊಡ್ತಾ ಇದ್ದಾರೆ, ಅದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ನಮ್ಮನ್ನು ಟಿ ವಿಲಿ ನೋಡ್ತೀರಾ, ನಾವು ನಿಮ್ಮನ್ನು ಡೈರೆಕ್ಟಾಗಿ ನೋಡ್ತಿರೋದು ಎಷ್ಟು ಖುಷಿ ವಿಷಯ ಅಲ್ವಾ? ಸೊ ಕಾತ್ರದಿಂದ ಕಾಯ್ತಾ ಇದ್ದೀರಾ ಅಲ್ವಾ? ಅಯ್ಯೋ ಅಮ್ಮ ಸಾಕ್ರೆ, ಎಷ್ಟು ಸೆಲ್ಫಿ. ಓ ಗೊತ್ತಿಲ್ಲ ಅಲ್ಲ ನಿಮಗೆ? ಇವರು ಸ್ಕ್ರೀನ್ ಮೇಲೆ ಮಾತ್ರ ಹಾಗೆ ಟಾಮ್ ಆ್ಯಂಡ್ ಜೆರ್ರಿ ಥರ ಆಡ್ತಿರ್ತಾರೆ. ಸಟ್ಟಲ್ ಬಂದರೆ ಎಷ್ಟು ಪ್ರೀತಿಯಿಂದ ಇರ್ತಾರೆ ಅಂದರೆ, ಇಷ್ಟೊತ್ತು ಫೋಟೋ ತಗೋತಿದ್ರು. ಬೆಳಗ್ಗೆಯಿಂದ ಅದು ಎಷ್ಟು ಫೋಟೋ ತಗೊಂಡಿದ್ದಾರೋ ಗೊತ್ತಿಲ್ಲ, ನನ್ನನ್ನು ಮರ್ಸ್ಬಿಡ್ತಾಳನು ಅಷ್ಟ್ರ ಮಟ್ಟಿಗೆ. ಸೊ ಆ್ಯಂಡ್ ಮುಖ್ಯವಾಗಿ ನಾವೆಲ್ಲರೂ ಕೂಡ ಸೆಟ್ಟಲ್ಲಿ ಇಷ್ಟು ಹ್ಯಾಪಿ ಆಗಿರೋದಕ್ಕೆ ಆರ್ಯ ಸರ್ ಆ ಒಂದು ಡೌನ್ ಟು ಅರ್ತ್ ಸ್ವಭಾವ ಇದೆಯಲ್ಲ, ಅದೇ ಮುಖ್ಯವಾದಂಥ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ಕೂಡ, ಸುಬ್ಬು ಸರ್ ಆಗಿರ್ಬೋದು, ಅಥವಾ ಶಂಕರ್ ಸಾನ್ಭೋಗ್ ಸರ್ ಆಗಿರ್ಬೋದು, ಮ್ಯಾಮ್ ನೀವ್ ಆಗಿರ್ಬೋದು, ಅಥವಾ ಸುಂದ್ರಮ್ಮ ಆಗಿರ್ಬೋದು, ಸೀನಿಯರ್ ಆರ್ಟಿಸ್ಟ್ಗಳು ನಮ್ಮೆಲ್ರೂ ಕೂಡ ಇಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಟ್ರೀಟ್ ಮಾಡುವಾಗ ನಮ್ಮೆಲ್ರಿಗೂ
ಕೂಡ ಆಬ್ವಿಯಸ್ಲಿ ಅದೇ ಥರನೇ ನಡ್ಕೋಬೇಕು, ಅದೇ ದಾರಿಲಿ ನಡಿಬೇಕು ಅನ್ನೋದು ಬಂದೇ ಬರುತ್ತೆ. ಮೇಡಮ್, ಏನು ಮೇಡಮ್ ನೀವು ಇಲ್ಲಿ? ಅಯ್ಯೋ, ನಿಮ್ಮ ಹಸ್ಬೆಂಡು ಇದು ಚಾಪರ್ ಕಳಿಸ್ಲಿಲ್ವಾ? ಟೈಟಾನಿಕ್ಗೆ ಕಳಿಸ್ಬಿಡ್ತಾ ಇದ್ರು. ಮೊನ್ನೆ ತಾನು ಟೈಟಾನಿಕ್ ತಗೋಬೇಕು ಅಂತ ಟೆಂಡರ್ ತಗೊಂಡಿದ್ರು, ಚಿತ್ರದುರ್ಗಕ್ಕೆ ಬರ್ಲಿಲ್ವಾ ಅದ್ರಲ್ಲಿ ನೀವು? ಆಕ್ಚುಲಿ ನಾವು ದುರ್ಗಕ್ಕೆ ಹೋಗ್ತಿದೀವಲ್ವಾ, ಎಲ್ಲಿ ಕೋಟೆನ್ ಪರ್ಚೇಸ್ ಮಾಡ್ಬಿಟ್ಟು ಮಾನ್ಸಿ ಅಲ್ಲೇ ನೀನು ಆನ್ಲೈನ್ ಡೆಲಿವರಿ ಅಡ್ರೆಸ್ ಲಿಂಕ್ ಮಾಡು ಅಂದ್ಬಿಡ್ತಾರೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನಾನು ಬಸ್ಸಲ್ಲಿ ಬರ್ತಾ ಸೊ ನೆಕ್ಸ್ಟ್ ಯಾರನ್ನ ಇಂಟ್ರಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಒಂದು ನಿಮಿಷ, ಇವ್ರು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್. ಓ ಮೈ ಗಾಡ್, ಆರ್ಯ ಸರ್. ಏನ್ ಮೀರಾ, ನನ್ನನ್ನೇ ಮರ್ತ್ಬಿಟ್ಟು ಜಾತ್ರೆಗೆ ಹೋಗ್ತಿದ್ದೀರಾ? ಸರ್, ನಿಮ್ಮನ್ನ ಮರ್ತು ನಾವೇನಾದರೂ ಮಾಡೋದಿದೆಯಾ? ನೀವು ಈ ಥರ ಎಲ್ಲ ಫುಲ್ ಜೀನ್ಸ್ ಎಲ್ಲ ಹಾಕೊಂಡು ಫುಲ್ ಈ ಲುಕ್ಕಲ್ಲಿ ಬಂದರೆ ನಮ್ಗೆ ಐಡಿಯಾ ಆದರೂ ಹೆಂಗೆ ಬರಬೇಕು ಸರ್ ನೀವೇ ಅಂತ. ಇದು ನನ್ನ ಕುಟುಂಬ ತಾನೇ, ಹಾಗಾಗಿ ಜೊತೆಲೇ ಪ್ರವಾಸ ಮಾಡಿದ್ರೆ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ ಅಂತ ಬಂದೆ. ಖಂಡಿತ ಸರ್, ನೀವಿಲ್ಲದೆ ಹೋದರೆ ನಮ್ಮ ಈ ಜೊತೆಯಲ್ಲಿ ಜರ್ನಿ ಖಂಡಿತವಾಗ್ಲೂ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಸರ್ ಹೇಳಿ, ಇದಕ್ಕೂ ಮುಂಚೆ ಚಿತ್ರದುರ್ಗಕ್ಕೆ ಬಂದಿದ್ದೀರಾ, ಆ್ಯಂಡ್ ಅಫ್ಕೋರ್ಸ್ ಚಿತ್ರದುರ್ಗ ಅಂದ ತಕ್ಷಣ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾನೇ ಅಪ್ಕ ಬರುತ್ತೆ. ಅವ್ರಿಗೂ ಮತ್ತು ಚಿತ್ರದುರ್ಗಕ್ಕೂ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು, ಬಿಕಾಸ್ ಅಲ್ಲಿಂದನೇ ಅವ್ರ ಜರ್ನಿ ಶುರು ಆಗಿದ್ದು. ಸೊ ನೀವು ನೋಡಿರ್ತೀರ ಸಿನಿಮಾ. ಆ್ಯಂಡ್ ಚಿತ್ರದುರ್ಗದ ಬಗ್ಗೆ, ಚಿತ್ರದುರ್ಗ ಅನ್ನೋಂಥ ವರ್ಡ್ ಕೇಳಿದ ತಕ್ಷಣ ನಿಮ್ಮ ಮೈಂಡಿಗೆ ಫಸ್ಟ್ ಬರೋದೇನು? ಚಿತ್ರದುರ್ಗ ಅಂದ ತಕ್ಷಣ ನನಗೆ ಬರೋದು ಒಂದು ಓಬವ್ವ, ಆಕೆ ಜ್ಞಾಪಕಕ್ಕೆ ಬರ್ತಾರೆ. ಅದಾದಮೇಲೆ ನಾಗರಹವು ಚಿತ್ರ ಜ್ಞಾಪಕಕ್ಕೆ ಬರುತ್ತೆ. ಅದು ಆ ಚಿತ್ರ ಆಗಲಿ ಅಥವಾ ಅಪ್ಪ ಅವರ ಮೊಟ್ಟ ಮೊದಲ ಸಿನಿಮಾ ಆಗಿರಬಹುದು. ನಮಗೆ ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಅದು ತುಂಬ ಹತ್ರ, ಅದು ತುಂಬ ಒಂದು ಆತ್ಮೀಯವಾದಂತಹ ಒಂದು ಸಂಬಂಧ ಇದೆ. ಜೊತೆಗೆ ಅಪ್ಪ ಅವರ ಸಾಕಷ್ಟು ಅಭಿಮಾನಿಗಳು ಅಲ್ಲಿದ್ದಾರೆ. ಹಾಗಾಗಿ ಇವತ್ತು ನಾವು ಅಲ್ಲಿ ಹೋಗ್ತಿರೋದು ಅಭಿಮಾನಿಗಳಿಗೆ ಅದು ಒಂದು ತುಂಬ ಒಂದು ಸಂಭ್ರಮ. ಅದು ತುಂಬಾ ಜನ ಈಗಾಗಲೇ ನನ್ನನ್ನು ಕೇಳಿದ್ದಾರೆ, ಕರೆ ಮಾಡಿದ್ದಾರೆ, ಸಂದೇಶಗಳನ್ನು ಕಳಿಸಿದ್ದಾರೆ, ನೀವು ಬರ್ತಾ ಇದ್ದೀರಾ ಸರ್, ನಾವು ಕಾಯ್ತಾ ಇದ್ದೀವಿ ಅಂತ. ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಒಳ್ಳೆ ಮಾತುಗಳನ್ನ ಆಡಿದ್ದಕ್ಕೆ. ಏನಕ್ಕೋಸ್ಕರ ಜೊತೆಯಲ್ಲಿ ನಿಮಗೆ ತುಂಬ ಸ್ಪೆಷಲ್? ಇದು ತುಂಬ ವಿಶೇಷವಾಗಿದೆ ನನಗೆ. ಜೊತೆಯಲ್ಲಿ ಎಲ್ಲ ಥರದಲ್ಲೂ ನಾನು ಸುಮಾರು ಸೀರಿಯಲ್ಗಳು ಮಾಡಿರ್ಬೋದು, ಆದರೆ ಇದು ನನಗೆ ಒಂಥರ ಹೆಂಗೆ ಎಕ್ಸೈಟ್ಮೆಂಟ್ ಅಂತಂದರೆ, ಆರ್ಟಿಸ್ಟ್ಗಳಾಗಲಿ ಅಥವಾ ಕಥೆ ಆಗಲಿ ಎಲ್ಲವೂ ಭಿನ್ನವಾದ ರೀತಿಯಲ್ಲಿ ಬರ್ತಾ ಇದೆ. ಅದು ವಂಡರ್ಫುಲ್. ಆಮೇಲೆ ಆ ರೆಸ್ಪಾನ್ಸ್ ಇದೆಯಲ್ಲ, ಹೊರಗಡೆ ಹೋದರೆ ನನಗೆ ಒಂಥರ ಮುಜುಗರ ಆಗುವಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಸೊ ಟೇಕ್ ಕೇರ್ ಜೆಂಡೆ. ಅಬ್ಬಾ, ಇನ್ನ ಸ್ಪೆಷಲಿ ಹಿಂದೆ ಕುತ್ಕೊಂಡಿರುವಂಥ ಈ ಹ್ಯಾಂಡ್ಸಮ್ ಮೆನ್ನ ನನ್ನ ಕೈಯಲ್ಲಿ ತಡೆದಿಟ್ಕೊಳಕ್ಕಾಗಲ್ಲ. ಎಲ್ರಿಗೂ ಕೂಡ ಹೊಟ್ಟೆ ತುಂಬ ಹಸುವಾಗಿ ಈಗ ನೆಕ್ಸ್ಟ್ ಬಿಟ್ಟರೆ ನನ್ನ ತುಳ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದಕ್ಕಿಂತ ಮುಂಚೆ ಯಾವುದಕ್ಕೂ ಕೂಡ ನಾವು ಕೂಡ ಲೇಡೀಸ್ ಹೋಗಿ ರಿಫ್ರೆಶ್ ಆಗಿ ತಿಂಡಿ ತಿನ್ಕೊಂಡು ಬರೋಣ. ವಾಟ್ ಯು ಸೇ ಲೇಡೀಸ್, ಹೋಗೋಣ? ಅರ್ಧ ಗಂಟೆ ಆಯ್ತಲ್ಲ ಅಣ್ಣ. ಅವ್ರಿಗೆ ಟೈಮ್ ಕರೆಕ್ಟ್ ಆಗಿ ಎಲ್ಲ ಆಗ್ಬೇಕು, ಇಲ್ಲಾಂದ್ರೆ ಅವ್ರು ಕೋಪ ಮಾಡ್ಕೋತಾರೆ ಅಣ್ಣ. ಅಣ್ಣ ಒಂದ್ ನಿಮಿಷ, ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಉಪ್ಪು ಖಾರ ಯಾವುದು ಮಿಸ್ಟೇಕ್ ಇಲ್ಲ ತಾನೆ? ನನ್ನ ಜೀವನದ ಪ್ರಶ್ನೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸರ್, ನೀವ್ ತಿನ್ಸಿದ್ರೆ ಇನ್ನ ರುಚಿಯಾಗಿರುತ್ತೆ. ಅನು ಮೇಡಮ್, ಒಂದ್ ನಿಮಿಷ, ನಾನು ತಿನ್ ಚೆಕ್ ಮಾಡ್ತೀನಿ, ಆಮೇಲೆ ನಿಮ್ಗೆ ತಿನ್ನಿಸ್ತಾರೆ. ಏಂಡೆ 3 ಅಕ್ಷರದ ಪದ ನಂಬಿಕೆ. ಇವಾಗ ಓಕೆ. ಸೈಕಲ್ ಗ್ಯಾಪಲ್ಲಿ ಕ್ಯಾಚ್ ಹಾಕೊಳಕ್ ನೋಡ್ತಾ ಇರ್ತಾಳೆ. ಬಾಬಾ, ನಿನಗಿದೆ ಮಾರಿ ಹಬ್ಬ ಚಿತ್ರದುರ್ಗದಲ್ಲಿ. ಸೊ ಬೇಸಿಕಲಿ ಬೇಗ ನಡೀರಿ,
ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ, ನೀವು ನೋಡಿದ್ರೆ ಇಲ್ಲಿ ಆಟ ಆಡ್ತಾ ಕೂತಿದ್ದೀರಾ. ಬ್ರೋ ಇನ್ ಲಾ, ಇಷ್ಟ ತನಕ ಮಾತಾಡಿ ಸಾಕಾಯ್ತು. ತಿಂಡಿ ಬೇರೆ ಸಖತ್ತಾಗಿ ತಿಂದಿದ್ದೀವಿ. ಒಂದು ಸ್ಮಾಲ್ ಗೇಮ್ ಆಡೋಣ. ಏನು ಗೇಮ್ ಗೊತ್ತಾ ನಿಮಗೆ ಹೆಂಗೆ ಗೊತ್ತಿರುತ್ತೆ? ಬರೀ ಆಫೀಸ್ 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 ಆಫೀಸ್. ಗೇಮ್ ಏನಪ್ಪ ಅಂತಂದರೆ ಅದೇ ನಿಮ್ಮ ಫೇವ್ರೆಟ್ ಅನು ಸಿರಿಮನೆ ಇದ್ದಾರಲ್ಲ, ಅವರಪ್ಪ ಸುಬ್ಬು ಸಿರಿಮನೆ ಇದ್ದಾರಲ್ಲ, ಅವ್ರು ಹಾಡು ಹಾಡ್ತಾರೆ. ಹಾಡಿ ನಿಲ್ಸಿದ ತಕ್ಷಣ ಕೂತ್ಕೋಬೇಕು. ಅಂದರೆ ಮ್ಯೂಸಿಕಲ್ ಚೇರ್. ನಾವು ಅವಾಗ ಆಡ್ತಿದ್ವಲ್ಲ ಆ ಗೇಮ್. ಸರಿ ಸುಬ್ಬು ಅವರು ಹಾಡ್ತಾರೆ. ಹೇಳ್ತೀರಾ ನೀವು? ಹಾಡು ಅಂತ ಹೇಳಿದಾರೆ ಸರ್, ಹಾಡ್ತೀನಿ ಅಂದೆ. ಆಮೇಲೆ ಕೇಳಿದೆ, ತುಂಬ ಬೇಜಾರಾಯ್ತು ಸರ್. ಯಾಕೆ? ಪೇಮೆಂಟ್ ಕೊಡಲ್ಲ ಅಂದರು. ಬಿಟ್ಟಿದ್ದೀನಿ ನಾನು. ಸರಿ ಬೇಗ ಆಟ ಶುರು ಮಾಡಿ. ಸುಬ್ಬು ಸರ್, ಓವರ್ ಟು ಯು. ಒಂದು ಜನಪದ ಗೀತೆಯೊಂದಿಗೆ ನಮ್ಮ ಇಂದಿನ ಮ್ಯೂಸಿಕಲ್ ಚೇರ್ ಕಾರ್ಯಕ್ರಮ ಶುರುವಾಗಲಿದೆ. ಎಲ್ಲ ಹುರುಪಿನಿಂದ ಆಡಲು ತಯಾರಾಗಿ. 3, 2, 1, go! ಚೆಲ್ಲಿದರು ಮಲ್ಲಿಗೆಯ ಬಣ್ಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನ್ನೇ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ನೋಡಿ ವೀಕ್ಷಕರೇ, ನೋಡಿ ಅಮ್ಮ ಮತ್ತು ಮಗಳ ಸಮರ. ಕೇವಲ ಕುರ್ಚಿಗಾಗಿ, ಕಿತ್ತೋಗಿರೋ ಕುರ್ಚಿಗಾಗಿ ನಡೆಯುತ್ತಿರುವ ಸಂಘರ್ಷ ನೋಡಿ ಪ್ರೇಕ್ಷಕರೇ, ನೋಡಿ. ಗೆಲ್ತೀರಾ ಅಥವಾ ಸೋಲ್ತೀರಾ ಅನ್ನೋದನ್ನು ಬೇಕಾದ್ರೆ ಹೇಳ್ಬೋದು. ಅಥವಾ ಅನು ಗೆಲ್ತಾಳ, ಸೋಲ್ತಾಳ, ಅಥವಾ ನಮ್ಮ ಬೈಟು ಕಾಪಿ ಇವ್ನು ಗೆಲ್ತಾನ, ಸೋಲ್ತಾನ, ಅದನ್ನ ಹೇಳ್ಬೇಕು ಸರ್. ಯಾರು ಗೆದ್ರು? ನಾನ್ ಗೆದ್ದ ಹಾಗೆ. ಕೋಟೆ ನಾಡಿನಡಿ ಸಾಗುತ್ತಿದ್ದ ಬಸ್ಸಲ್ಲಿ ಆರ್ಯವರ್ಧನ್ ಒಳಗಿದ್ದ ತುಂಟ ಎಚ್ಚೆತ್ತುಕೊಂಡಿದ್ದ. ಮೀರಾ ಹೆಗಡೆ ಅವತ್ತಿಗೆ ಆಂಕರ್. ಜೆಂಡೆ ಜೋರು ಕಾಣಿಸಲಿಲ್ಲ. ಸುಬ್ಬು ಸುಸ್ತಾಗಲೇ ಇಲ್ಲ. ಪುಷ್ಪ ಅವರನ್ನಂತೂ ಅವತ್ತು ಹಿಡಿಯೋಕೆ ಸಾಧ್ಯವೇ ಆಗ್ಲಿಲ್ಲ. ಒಂದು ಸೂಪರ್ ಆಗಿರುವಂತ ಗೇಮ್ ಆಡಿಸ್ಬೇಕು ಅಂತ ಇದ್ದೀನಿ. ನನ್ಗೆ ನಿಮ್ಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿರುವಂತ ಒಂದ್ ಗೇಮ್ ಡಮ್ ಶರಾಜ್ ಬಗ್ಗೆ ನೀವೆಲ್ಲರೂ ಕೂಡ ಕೇಳೇ ಇರ್ತೀರಾ. ಸೊ ಎನಿವೇಸ್, ಈಗ ಈ ಒಂದು ಡಮ್ ಶರಾಜ್ ನ ಶುರು ಮಾಡೋಣ. ನಾವು ಇಲ್ಲಿ ಗೆಸ್ ಮಾಡ್ತಿರ್ತೀವಿ, ಹಿಂಗೆ ನೀವು ಸಹ ಮನೇಲಿ ನೋಡ್ತಾ ಗೆಸ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಆರ್ಯ ಸರ್, ನಿಮ್ಮಿಂದಾನೇ ಈ ಒಂದು ಗೇಮ್ಗೆ ನಾಂದಿ ಆಗ್ಬಿಡ್ಲಿ. ಸೊ ಫಸ್ಟ್ ನೀವೇ ಎನಾಕ್ಟ್ ಮಾಡಿ ತೋರಿಸ್ಬೇಕು ಸರ್. ಚಕೋತ ಹಣ್ಣಿಗೆ ಕಾಂಪಿಟೇಟರ್ಸ್ ಇನ್ನ ಬಹಳ ಜನ ಇದ್ದಾರೆ. ಈಗ ನೆಕ್ಸ್ಟ್ ಈ ಒಂದು ಚಕೋತ ಹಣ್ಣಿಗೆ ಕಾಂಪೀಟ್ ಮಾಡಕ್ ಬರ್ತಾ ಇರುವಂತ ಸ್ಟ್ರಾಂಗ್ ಕಂಟೆಂಡರ್, ದ ಒನ್ ಅಂಡ್ ಓನ್ಲಿ ಸುಬ್ಬು ಸಿರಿಮನೆ.
ಈಗ ನನ್ನ ಒಳ್ಳೆ ಸ್ನೇಹಿತ, ನನ್ನ ಕುಚಿಕು ಗೆಳೆಯ, ತುಂಬಾ ಪ್ರತಿಭಾವಂತ ನಟ ಚೇಂಡೆ ಅನು ಸಿರಿಮನೆ ಅವ್ರ ಥರ ನಟನೆ ಮಾಡಿ ಆದ ಮೇಲೆ ಇನ್ನೊಂದೊಂದು ಸರ್ಪ್ರೈಸ್ ಇದೆ. ಅದು ನೀವೇ ಹೇಳಬೇಕು ಅವರು ಯಾರ ಥರ ನಟನೆ ಮಾಡ್ತಿದ್ದಾರೆ ಅಂತ. ಮೊದಲು ಅನು ಸಿರಿಮನೆ. ಸರ್, ಊಟ ಮಾಡಿದ್ರ ಸರ್? ಹೇಳಿ ಸರ್. ನಾನು ಮನೆಯಿಂದ ಬ್ರೆಡ್ ಉಪ್ಪಿಟ್ಟೆಲ್ಲ ತಂದಿದ್ದೀನಿ, ತಿಂತೀರಾ ಸರ್? ತಗೊಳ್ಳಿ ಸರ್. ನಾನು ಇನ್ನೊಬ್ಬರನ್ನ ಇಮಿಟೇಟ್ ಮಾಡ್ತೀನಿ, ನೀವು ಅದು ಯಾರಂತ ಹೇಳ್ತೀರಾ? ಹಲೋ ಸರ್, ಜೆಂಡಿ ಸರ್, ಇವತ್ತು ಯಾವ ಸೀನ್ ಇದೆ ಗೊತ್ತಾ? ಒಂದೂವರೆ ಪೇಜ್ ಇದೆ ಅಷ್ಟೇ. ಒಂದೆರಡು ಮಿಡ್ ಶಾಟ್ ಇದೆ, ಒಂದೆರಡು ಕ್ಲೋಸ್ ಇದೆ, ಅದಾದ್ರೆ ಆಗೋಯ್ತು ಸರ್, ನಾವು ಮನೆಗೆ ಹೋಗ್ಬೋದು. ಜೇಂಡೆ, ನೀವು ನನ್ನೇ ಇಮಿಟೇಟ್ ಮಾಡ್ತಾ ಇದ್ದೀರಾ? ನಿಮಗೆ ಚಕೋತ ಹಣ್ಣಿನ ಸಿಪ್ಪೆ ಕೂಡ ಕೊಡಲ್ಲ, ತಡೀರಿ. ಎನಿವೇಸ್, ಇವಾಗ ನಾ ಸೀರಿಯಸ್ ನೋಟ್, ನಾನು ಜೇಂಡೆಗೆ ಒಂದು ಕಷ್ಟಕರವಾಗಿರುವಂಥ ಒಂದು ಸೀರಿಯಲ್ ಹೆಸರನ್ನ ಕೊಡಬೇಕು ಅಂತಿದ್ದೀನಿ. ನೋಡೋಣ ಅದನ್ನ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ. ಚೇಂಡೆ ಬರೀ ಆಕ್ಟ್ ಮಾಡೋದಲ್ಲ, 2 ಸ್ಟೆಪ್ಪು ಹಾಕಬೇಕು. ನಡಿ ಹಾಕೋ. ಹಾಡುತ್ತಾ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ಅದಾಗಲೇ ಜೊತೆಯಲ್ಲಿ ತಂಡ ಹೊರಟಿದ್ದ ಬಸ್ಸು ಕೋಟೆ ನಾಡಿನೊಳಗೆ ಸಾಗಿ ಬಂತು. ಚಿತ್ರದುರ್ಗಕ್ಕೆ ಬಂದ ಮೇಲೆ ಕೋಟೆ ನೋಡದೆ ಹೋದ್ರೆ ಏನ್ ಚಂದ ಹೇಳಿ. ಆದ್ರೆ ಈ ಬಾರಿ ಇಡೀ ತಂಡ ಕೋಟೆ ಸುತ್ತೋಕೆ ಬರಲಿಲ್ಲ. ಬಂದವರು ಜೊತೆಯಲ್ಲಿ ತಂಡದ ಮಾಡರ್ನ್ ಮಾರ್ಗರೇಟ್ ಮತ್ತು ಲವ್ಲಿ ರಾಮಾಚಾರಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಐತಿಹಾಸಿಕ ಮಹಾಪುರುಷರು ಓಡಾಡಿರೋ ಜಾಗ ಇದು. ಹಾಗಾಗಿ ಈ ಜಾಗಕ್ಕೆ, ಈ ಒಂದು ನೆಲಕ್ಕೆ ನಾವು ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಹೋಗೋಣ. ಇದೇ ಈ ಒಂದು ಕೋಟೆಯ ಮಹಾದ್ವಾರ. ಅಂದು ಆದೇ ರಾಮಾಚಾರಿ ಓಡಾಡಿದ ಜಾಗದಲ್ಲಿ ಇಂದು ನೆನಪನ್ನ ಮೆಲುಕು ಹಾಕೋ ಸರದಿ ನಮ್ಮ ಆರ್ಯವರ್ಧನ್ ರದ್ದು. ಜಾಗ ನಿಮಗೆ ಗೊತ್ತಿದೆಯಾ? ನಾಗರಾವ್ ಚಿತ್ರ ಎಲ್ಲರೂ ನೋಡಿದಿರಲ್ವಾ? ಅದರಲ್ಲಿ ಒಂದು ಜಾಗ ಬರುತ್ತೆ. ಗೈಡು ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತಾರೆ ನಮ್ಮ ಇತಿಹಾಸನ, ಈ ಒಂದು ಕೋಟೆ ಇತಿಹಾಸನ ಹೇಳ್ತಾ ಇರ್ತಾರೆ. ತಪ್ಪಾಗಿ ಹೇಳ್ತಾ ಇರ್ತಾರೆ. ಅಪ್ಪ ಅವರು ಇಲ್ಲೇ ಮಲಗಿರ್ತಾರೆ. ಅವರು ಬಂದು ಅದನ್ನ ಸರಿಪಡಿಸ್ತಾರೆ, ಹೇಳ್ತಾರೆ ಇದಲ್ಲ ಇತಿಹಾಸ. ಹಾಡಿನ ಮೂಲಕ ಹೇಳ್ತಾರೆ. ಹಾಡಿನ ಮೂಲಕ. ಯಾವ ಹಾಡು ಹೇಳಿ? ಕನ್ನಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಹೆಜ್ಜೆ ಇಡ್ತಾ ಇದ್ದೀವಿ. ಆರ್ಯ ಸರ್ ಅಲ್ಲಿ ಬಗ್ಗೆ ವರ್ಣಿಸ್ತಾ ಇದ್ದಾರೆ. ಒಂದೊಂದು ಸೆಕೆಂಡಲ್ಲೂ ವಿಷ್ಣು ಸಾರ್ ಹಿಂಗೆ ಬಂದು ಹೋಗ್ತಾ ಇದ್ರು. ನಿಜವಾಗ್ಲೂ ನಮ್ಮ ಭಾಗ್ಯ. ಅವರಿಲ್ಲ ಅಂತ ಅನ್ಸೋದಿಲ್ಲ ನಮಗೆ. ಸಾರ್, ವಿಷ್ಣು ಸಾರ್ ಇವ್ರ ಮೂಲಕ ನಮ್ಮ ಜೊತೆ ಇದ್ದಾರೆ ಅಂತ. ಜೊತೆಯಲ್ಲಿ ನಾವು ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀವಿ ಅನ್ನೋದು ದೊಡ್ಡ ಖುಷಿ ವಿಷಯ. ಅನು ಕೈ ಹಿಡಿದು ಆರ್ಯವರ್ಧನ್ ಎಲ್ಲೆಡೆ ಸುತ್ತೋ ಅವರ ಅಭಿಮಾನಿಗಳ ಆಸೆಯನ್ನ ಇಂದು ಆರ್ಯ ಅನು ಕೋಟೆ ನಾಡಲ್ಲಿ ನನಸು ಮಾಡಿದ್ರು. ರಾಜು ಅವರು, ಇವರು ನಮಗೋಸ್ಕರ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಇವತ್ತು ಈ ಗೋಡೆಯನ್ನು ಹತ್ಬಿಟ್ಟು ತೋರಿಸ್ತಾರೆ.
ಅಭಿಮಾನಿಗಳೇ ನನ್ನ ಪ್ರಾಣ, ಅಭಿಮಾನಿಗಳೇ ನನ್ನ ಧ್ಯಾನ ಅಂದ ವಿಷ್ಣುದಾದನ ಮನೆಯ ಹುಡುಗನಿಗೂ ಅಭಿಮಾನಿಗಳೇನು ಕಮ್ಮಿ ಇಲ್ಲ. ಇವರಿಗೆ ಹೇಗೆ ಅವರನ್ನ ನೋಡೋ ಆಸೆಯೋ ಹಾಗೆ ಅವರಿಗೂ ಇವರನ್ನ ಎದುರಲ್ಲಿ ನೋಡೋ ಕನಸಿತ್ತು. ಅದಕ್ಕೆಂದೇ ಇಡೀ ಜೊತೆಯಲ್ಲಿ ತಂಡದ ಮೆರವಣಿಗೆ ಅಂದು ಇಡೀ ಕೋಟೆ ನಾಡಲ್ಲಿ ಸಾಗಿತು. ಕೋಟೆಯ ಪ್ರತಿ ಕಲ್ಲು ನೋಡಿದ್ದ ರಾಮಾಚಾರಿ ಮತ್ತು ಮಾರ್ಗರೆಟ್ ಪ್ರೀತಿಯನ್ನ ಮತ್ತದೇ ರೀತಿ ಮರುಸೃಷ್ಟಿ ಮಾಡಿ ನೋಡೋ ಆಸೆ ಇದ್ದ ದುರ್ಗದ ಕೋಟೆ ಆವತ್ತು ಅನು ಮತ್ತು ಆರ್ಯರ ಪ್ರೀತಿಗೆ ಸಾಕ್ಷಿಯಾಗಿತ್ತು. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ. ಆ ಒಂದು ಚಿತ್ರದ ಒಂದು ಸನ್ನಿವೇಶ ನಾವು ಮರುಸೃಷ್ಟಿ ಮಾಡ್ತಿರೋದು, ಈ ಒಂದು ಪರಿಕಲ್ಪನೆ ಏನಿದೆ ಆ ಪರಿಕಲ್ಪನೆಗೇನೆ ಕೋಟಿ ಕೋಟಿ ನಮನಗಳನ್ನು ನಾನು ಜೀ ವಾಹಿನಿಗೆ ನಾನು ಸಲ್ಲಿಸ್ತೀನಿ. ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ, ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆಂದುಟಿ ಮೇಲಿನ ಹೂನಗೆ ತುಂಬ ಲಕ್ಕಿ ಅಂತಾನೆ ಹೇಳ್ಬೋದು. ಮಾರ್ಗರೆಟ್ ಪಾತ್ರನ ನಾನು ಅಭಿನಯಿಸಿದ್ದೀನಿ. ಅದು ಅನಿರುದ್ಧ್ ಸರ್ ಜೊತೆ ಅಭಿನಯಿಸ್ತಿರೋದು ನಂಗೆ ತುಂಬ ಖುಷಿ ಇದೆ. ವಿಷ್ಣು ಸರ್ನ ನಾನು ನೋಡಿಲ್ಲ, ವಿಷ್ಣು ಸರ್ ಜೊತೆ ನಾನು ಮಾತಾಡಿಲ್ಲ. ಆದರೂ ಇವತ್ತು ನಾನು ವಿಷ್ಣು ಸರ್ ಜೊತೆನೇ ಅಭಿನಯಿಸ್ತಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಯಿತು. ಆರ್ಯನ ರೂಪದಲ್ಲಿದ್ದ ರಾಮಾಚಾರಿ, ಅನು ರೂಪದ ಮಾರ್ಗರೇಟ್ರ ಮತ್ತೊಂದು ಅಮರ ಪ್ರೇಮ ಕಾವ್ಯವನ್ನ ಕೋಟೆ ಒಡಲು ಮರುಸೃಷ್ಟಿ ಮಾಡಿ ಕಣ್ಣು ತುಂಬಿಕೊಂಡಿತು. ರಾಮಾಚಾರಿ ಓಡ್ಬೇಡ, ನಿಲ್ಲು. ಈ ದಿನ ನನ್ನ ನಿನ್ನ ಗುರು ಶಿಷ್ಯ ಸಂಬಂಧದ ಅಗ್ನಿ ಪರೀಕ್ಷೆ. ಈ ಚಾಮಯ್ಯ ಮೆಸ್ಸು ಹಾಕಿದ ಗೆರೆನ ರಾಮಾಚಾರಿ ದಾಟೋದಿಲ್ಲ ಅನ್ನೋ ಜನಜನಿತವಾದ ಮಾತಿನ ಸತ್ವ ಪರೀಕ್ಷೆ. ನಿಮ್ಮ ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ, ಪ್ರಶ್ನಾ ಪತ್ರಿಕೆಗಳಿಗೆ ಉತ್ತರ ಕೊಡೋದಕ್ಕೆ ನಾನು ಸಿದ್ಧವಾಗಿಲ್ಲ ಮೇಷ್ಟ್ರೆ. ದಯವಿಟ್ಟು ನನ್ನ ಹಿಂಬಾಲಿಸಬೇಡಿ, ಹೊರಟೋಗಿ. ರಾಮಾಚಾರಿ ನಿಂತ್ಕೋ. ಮೇಷ್ಟ್ರೆ ಬರಬೇಡಿ ಮೇಷ್ಟ್ರೆ. ರಾಮಾಚಾರಿ, ಈ ಗುರು ಶಿಷ್ಯರ ಪರೀಕ್ಷೆಯಲ್ಲಿ ಗುರುಗೆ ಜಯ ಕಣೋ. ಇಲ್ಲ ಮೇಷ್ಟ್ರೆ, ಈ ಪರೀಕ್ಷೆಯಲ್ಲಿ ಶಿಷ್ಯನಿಗೆ ಜಯ. ನಿಮ್ಮ ಉದ್ದೇಶ ನೆರವೇರೋಲ್ಲ. ದಯವಿಟ್ಟು ಹೊರಟೋಗಿ. ರಾಮಾಚಾರಿ ನಿಲ್ಲು. ಮಾರ್ಗರೆಟ್ ಹೋಗೋಣ ಬಾ. ರಾಮಾಚಾರಿ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಗೋಯ್ತು ನನಗೆ. ಯಾಕಂದರೆ 1972ರಲ್ಲಿ ನಾಗರಹಾವು ಚಿತ್ರ ಬಿಡುಗಡೆ ಆಯಿತು. ಅಲ್ಲಿಗೆ 48 ವರ್ಷಗಳ ಹಿಂದೆ ಆಗಿದ್ದು. ಅದರ ಒಂದು ಸನ್ನಿವೇಶ ನಾವು ಮರುಸೃಷ್ಟಿ ಮಾಡಿದ್ದು, ಅದು ನಮಗೆ ಒಂದು ಅವಕಾಶ ಸಿಕ್ಕಿದ್ದು, ಅದು ನನ್ನ ಪಾಲಿಗೆ ಸಿಕ್ಕಿದ್ದು, ಇದು ನನ್ನ ಅದೃಷ್ಟ. ಅಬ್ಬಾ, ಅಂತೂ ಇಂತೂ ನಮ್ಮ ಟೀಮ್ ಅವ್ರು ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ. ಬಟ್ ಎಲ್ರಿಗಿಂತ ಮುಂಚೆ ನಾವು 3 ಜನ, ನಾನು, ಪುಷ್ಪ ಅವರು ಆ್ಯಂಡ್ ನಮ್ಮ ಮಂದ ಅವರು, ನಾವು 3 ಜನರು ಕೂಡ ಬಂದಿದ್ದೀವಿ ಒಬ್ಬವನ್ ಕಿಂಡಿ ನೋಡಬೇಕು ಅಂತ. ಕತ್ಲಾಗೋದ್ರೊಳಗಡೆ ಇದನ್ನ ನೋಡಲೇಬೇಕು. ಚಿರತೆ ಎಲ್ಲ ಬರುತ್ತೆ ಅಂತ ಸೆಕ್ಯೂರಿಟಿ ಆಲ್ರೆಡಿ ಒದ್ದು ಓಡಿಸ್ತಾ ಇದ್ದಾರೆ ಅಲ್ಲಿ. ಬನ್ನಿ ಬೇಗ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ವೀಕ್ಷಕರೇ, ಇದು ನೀವು ನೋಡ್ತಿರೋಂಥ ವೀರವನಿತೆ ಓಬವ್ವನ ಕತೆ. ನೋಡಿ, ಓಬವ್ವ ಹೇಗೆ ತನ್ನ ಗಂಡ ಊಟ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ತಾನೇ ಬಂದು ಹೈದರ್ ಅಲಿಯ ಸೈನ್ಯ ಇನ್ನೇನು ಕೋಟೆನ ಮುತ್ತಿಗೆ ಹಾಕ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ, ಯಾವುದೇ ಕಾರಣಕ್ಕೂ ಕೂಡ ಕೋಟೆನ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಿದ್ಧ ಆಗಿ ಆ ದೇವಿನ ಮನಸ್ಸಲ್ಲಿ ನೆನ್ಸ್ಕೊಂಡು ರೆಡಿ ಆಗಿದ್ದಾಳೆ. ಓಬವ್ವ, ಕಚ್ಚೆ ಕಟ್ಕೊಳ್ಳಿ. ಕಿಂಡಿಯಿಂದ ಹೈದರ್ ಅಲಿಯ ಸೈನ್ಯ ಬರ್ತಾ ಇದೆ. ಇದು ಒನ್ ಟೆರರಿಸ್ಟ್ ನ ಸಾಯಿಸಿದ್ದಾರೆ ಆಲ್ರೆಡಿ. ಓಬವ್ವ, ಇನ್ನು ಎಷ್ಟು ಜನ ಟೆರರಿಸ್ಟ್ ಇದ್ದಾರೆ ಒಳಗೆ? ಹೌದಾ? ಓಕೆ, 1 ಡೌನ್.
ಅಯ್ಯಯ್ಯೋ ಟೆರರಿ ಸಿಗಾಕೊಂಡ್ಬಿಟ್ಟಿದಾರಲ್ಲಪ್ಪ. ಹಾ ಬಂದ್ರು 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 ಬಂದ್ರು. ಒಬ್ಬವ ಆಗೋಯ್ತು ಒಬ್ಬವ. ಅಷ್ಟೇ, ಅದು ಆ ಕಾಲ. ಈ ಕಾಲದಲ್ಲಿ ಇಷ್ಟೇ. ಹಾ ವೆಲ್ ಫ್ರೆಂಡ್ಸ್, ಅವನ ಸೀರಿಯಸ್ ನೋಟ್, ನಾವು ಇದನ್ನು ಮಾಡಿದ್ದು ಜಸ್ಟ್ ತಮಾಷೆಗೋಸ್ಕರ ಅಷ್ಟೇ, ಒಂದು ಕಲಾತ್ಮಕವಾದಂಥ ಒಂದು ದೃಶ್ಯ. ಆದರೆ ಈ ಕಿಂಡಿನ ನೋಡ್ತಾ ಇದ್ರೆ ನಿಜವಾಗ್ಲೂ ಮೈಯೆಲ್ಲ ಜುಮ್ ಅನಿಸುತ್ತೆ. ನೀವು ಇಲ್ಲಿ ನೋಡ್ತಿರೋದು ಒಂದು ಕಿಂಡಿ ಆ್ಯಂಡ್ ಒಬ್ಬ ಮಹಿಳೆ, ಆ ವೀರ ಮಹಿಳೆ ಸಾವಿರಾರು ಜನ ಅಂತ ಹೈದರಾಲಿಯ ಸೈನಿಕರಲ್ಲೂ ಈ ಥರ ನುಸುಳ್ಕೊಂಡು ಬರ್ತಿರ್ಬೇಕಾದ್ರೆ ಅಷ್ಟು ಧೈರ್ಯವಾಗಿ ಅವರೆಲ್ಲರೂ ಕೂಡ ಹೊಡೆದಾಕಿದ್ದಾಳೆ ಅಂತಂದರೆ ಹೆಣ್ಮಕ್ಳಾಗಿ ಒಂಥರ ನಿಜವಾಗ್ಲೂ ಸಾರ್ಥಕತೆ ಅನಿಸುತ್ತೆ ಈ ನಾಡಲ್ಲಿ ಹುಟ್ಟಿರೋದು, ಅಲ್ವಾ ಪುಷ್ಪ ಅವರೇ? ಖಂಡಿತ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇವತ್ತು ತಮಾಷೆಗೆ ಔಟ್ಪುಟ್ ಕಾಣ್ತಿರ್ಬೋದು, ಬಟ್ ಒಳಗಡೆ ನನಗೆ ಒಂಥರ ರೋಮಾಂಚನ ಮತ್ತು ಎಲ್ಲ ಒಂಥರ ಆಯಿತು. ಅದನ್ನು ವರ್ಣಿಸೋಕ್ಕಾಗ್ತಿಲ್ಲ. ನಿಜವಾಗ್ಲೂ ನಮ್ಮ ಅದೃಷ್ಟ, ನಾವು ಸಾಸಿವೆಗಳಷ್ಟಾದರೂ ಇಲ್ಲಿ ಬಂದಿದ್ದು ನಾನು ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಥ್ಯಾಂಕ್ ಯು ಜಿ ಕನ್ನಡ. ಜೈ ವೀರವನಿತೆ ಓಬವ್ವ. ಅಭಿಮಾನಿಗಳೇ ನನ್ನ ಪ್ರಾಣ, ಅಭಿಮಾನಿಗಳೇ ನನ್ನ ಧ್ಯಾನ ಅಂದ ವಿಷ್ಣು ದಾದನ ಮಾನ್ಯ ಹುಡುಗನಿಗೂ ಅಭಿಮಾನಿಗಳೇನು ಕಮ್ಮಿ ಇಲ್ಲ. ಧಾರಾವಾಹಿಯಲ್ಲಿ ಬರ್ತಾ ಇರುವ ಜೊತೆಯಲ್ಲಿ ಧಾರಾವಾಹಿ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಅನಿರುದ್ಧ್ ಸರ್ ಹಾಗೂ ಅನು ಮೇಡಮ್ಗೆ ಸ್ವಾಗತ ಸುಸ್ವಾಗತ. ಈ ಕೋಟೆ ನಾಡಿಗೆ ನಮ್ಮೆಲ್ಲರ ಪರವಾಗಿ ಆದರದ ಸುಸ್ವಾಗತ. ನಾವು ಜೊತೆಯಲ್ಲಿ ಧಾರಾವಾಹಿಯ ಜಾತ್ರೆ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಸಿಗ್ತಾ ಇರೋ ಒಂದು ಗೌರವ, ಒಂದು ಆತಿಥ್ಯ, ಒಂದು ಆತ್ಮೀಯತೆ, ಒಂದು ಅಭಿಮಾನ ನಿಜಕ್ಕೂ ಅದನ್ನು ವರ್ಣಿಸೋದಕ್ಕೆ ಆಗಲ್ಲ. ಅದು ನಾನು ನಂಬಿರೋದು ಆ ಭಗವಂತನ ಸ್ವರೂಪ ಅಭಿಮಾನಿಗಳು, ಅವರ ಒಂದು ಆಶೀರ್ವಾದ ಸಿಕ್ಕಿದೆ. ಈಗ ನಾವು ಬಂದಿರೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆತನ ಒಂದು ಅನುಗ್ರಹ ಕೂಡ ನಮ್ಮ ಮೇಲೆ ಇರಲಿ ಅನ್ನೋದಕ್ಕೋಸ್ಕರ ನಾವು ಬಂದಿದ್ದೀವಿ. ಆಂಜನೇಯನ ದರ್ಶನ ಮಾಡಿ ಮುಂದೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಧಾರಾವಾಹಿಯ ಮುಹೂರ್ತ ಬೆಂಗಳೂರಿನ ರಾಮಾಂಜನೇಯ ದೇವಸ್ಥಾನದಲ್ಲಿ ಆಯಿತು. ಆವಾಗಲೇ ನಮಗೆ ಒಂದು ಅನುಗ್ರಹ ಆತಂದು ಸಿಕ್ತು ನಮಗೆ. ಇವತ್ತು ಸಹ ನಾವು ಇಲ್ಲಿ ಬಂದು ಆತನ ಒಂದು ಅನುಗ್ರಹ ತೊಗೊಳಕ್ಕೆ ಇಲ್ಲಿ ಬಂದಿದ್ದೀವಿ, ದರ್ಶನ ತೊಗೊಳಕ್ಕೆ ಬಂದಿದ್ದೀವಿ. ಆತ ತಮ್ಮೆಲ್ಲರಿಗೂ ಇನ್ನಷ್ಟು ರನ್ಸೋಕ್ಕೆ ನಮ್ಮಲ್ಲಿ ಶಕ್ತಿಯನ್ನು ಕೊಡಲಿ ಅಂತ ನಾವು ಆತನಲ್ಲಿ ಕೇಳ್ಕೊತೀನಿ. ನಾವು ಔಟ್ಡೋರ್ ಶೂಟಿಂಗ್ ಮಾಡುವಾಗಲೇ ನಮಗೆ ಅನಿರುದ್ಧ್ ಸರು ಮತ್ತು ಮೇಘ ಈಗ ಹೋಗ್ತಾ ಇದ್ದರೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಅಂಥದ್ದೊಂದು ಕ್ರೌಡ್ ಹೊರಗಡೆ ಕ್ರಿಯೇಟ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಇದೇ ಥರ ಅಭಿಮಾನ ಎಲ್ಲರಿಗೂ ಇರಲಿ, ಇದೇ ಥರ ಸೀರಿಯಲ್ ಪ್ರೋತ್ಸಾಹ ಕೊಡಲಿ, ಆಂಜನೇಯ ಕೃಪೆ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ತಾ, ಜೈ ಆಂಜನೇಯ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಕಡಗ ಬಂದ್ಬಿಟ್ಟು ಅಪ್ಪ ಅವ್ರದ್ದು, ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು. ಹಾಗಾಗಿ ಅವ್ರ ಶಕ್ತಿ ಈಗ ನನ್ನ ಜೊತೆಯಲ್ಲಿದೆ, ನನ್ನಲ್ಲಿದೆ. ಆ ಒಂದು ಶಕ್ತಿಯಿಂದಾನೇ ತಮ್ಮೆಲ್ಲರ ಪ್ರೀತಿ, ಒಂದು ಆತ್ಮೀಯತೆ, ಅಭಿಮಾನ ನನಗೆ, ನಮ್ಮ ಇಡೀ ತಂಡಕ್ಕೆ ಇವತ್ತು ಸಿಗ್ತಾ ಇದೆ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ
ಆ ಭಗವಂತನ ಒಂದು ಪಾದದ ಮೇಲೆ ಇದನ್ನು ಇಟ್ಟು ನಾನು ಮತ್ತೆ ಅದನ್ನು ಧರಿಸ್ಕೊಳ್ತೀನಿ. ಇವತ್ತು ನಾನು ಇಲ್ಲಿ ಬಂದಾಗ ಆಂಜನೇಯನ ಪಾದದ ಮೇಲೆ ಅದನ್ನು ಇಟ್ಟು ಅದನ್ನು ಪೂಜಿಸಿ ಅದನ್ನು ತಿರ್ಗಾ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಆತನ ಒಂದು ಅನುಗ್ರಹ ಕೂಡ ನನಗೆ ಸಿಕ್ಕಿದೆ. ಜೈ ಆಂಜನೇಯ, ಜೈ ಚಿತ್ರದುರ್ಗ. ಕರುನಾಡಲ್ಲಿ ಅದೆಷ್ಟೋ ಆರ್ಯವರ್ಧನ್ರ ಅಭಿಮಾನಿಗಳಿದ್ರು. ಅಂದು ಆರ್ಯವರ್ಧನ್ ಜೊತೆ ಕಾಲ ಕಳೆಯೋ ಅವಕಾಶ ಒಂದು ಕುಟುಂಬಕ್ಕೆ ಒದಗಿ ಬಂದಿತ್ತು. ಜಿ ಕನ್ನಡ ವಾಹಿನಿ ಹಮ್ಮಿಕೊಂಡಿದ್ದ ಒಂದು ಸ್ಪರ್ಧೆಯ ವಿಜೇತರ ಮನೆಗೆ ಆರ್ಯ ಮತ್ತು ಅನು ಅಂದು ಭೇಟಿ ನೀಡಿದ್ರು. ತುಂಬ ಸಂತೋಷ. ನನ್ನ ತಂಗಿ ಮನೆ ಬಂದಿದ್ದೀನಿ. ದಿನನಿತ್ಯ ಟಿವಿಯಲ್ಲಿ ನೋಡುತ್ತಿದ್ದ ಜೋಡಿಯನ್ನ ಎದುರಲ್ಲೇ ನೋಡಿದ ಆ ಫ್ಯಾಮಿಲಿಯ ಖುಷಿಗೆ ಪಾರವೇ ಇರಲಿಲ್ಲ. ಆ ಲಕ್ಕಿ ಡಿಪ್ಪಲ್ಲಿ ನನ್ನ ಹೆಸರು ಬರಬೇಕು ಅಂತ ನಾನು ಅರ್ಕೆ ಎಲ್ಲ ಓದ್ಕೊಂಡಿದ್ದೆ ಗೊತ್ತಾ ಸರ್. ಆರ್ಯವರ್ಧನ್ ಪಕ್ಕ ಕುಳಿತು ನಮ್ಮವರೇ ಅನ್ನೋ ಹಾಗೆ ಅವರ ಬಗ್ಗೆ ವಿಚಾರಿಸುತ್ತಿದ್ದದನ್ನ ಕಂಡ ಆರ್ಯ ಅನುಗೆ ಮಾತೇ ಹೊರಡಲಿಲ್ಲ. ಇವತ್ತು ನಾವಿಲ್ಲಿ ಬಂದಿರೋದು ನಮಗೆ ತುಂಬಾನೇ ಖುಷಿ ಕೊಡ್ತಾ ಇದೆ. ಅವ್ರ ಪ್ರೀತಿ, ಅವ್ರು ನಮಗೋಸ್ಕರ ಹರಕೆ ಎಲ್ಲ ಹೊತ್ಕೊಂಡು 4 ದಿವಸದಿಂದ ನಿದ್ದೆ ಮಾಡ್ದಲೇ ಕಾಯ್ತಿದ್ದಾರೆ. ಇದಕ್ಕೆ ಬೇರೆ ಏನು ಪದಾನೇ ಇಲ್ಲ. ನಾವೆಲ್ಲರೂ ಕಂಪ್ಲೀಟ್ ನಮ್ಮ ಜೊತೆಯಲ್ಲಿ ತಂಡ ಫುಲ್ಲು ಮೂಕ ವಿಸ್ಮಿತರಾಗ್ಬಿಟ್ಟಿದ್ದೀವಿ. ಬಾಯಲ್ಲಿ ಮಾತೇ ಬರ್ತಿಲ್ಲ ನಮಗೆ ಚಿತ್ರದುರ್ಗದಲ್ಲಿ ಮತ್ತು ಇವ್ರ ಮನೇಲಿ ತೋರಿಸ್ತಿರೋ ಪ್ರೀತಿಗೆ. ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಎಂದು ನಾನಿರುವೆ ಜೊತೆಯಲ್ಲಿ ನನಗೆ ನನ್ನ ಅಕ್ಕನ ಮನೆಗೆ ಬಂದಷ್ಟೇ ಖುಷಿ ಆಯ್ತು. ಥ್ಯಾಂಕ್ ಯು. ಜೊತೆಯಲ್ಲಿ ಕೋಟೆ ಸುತ್ತಿದ ಮೇಲೆ ಈಗ ಸಂಜೆ ಸೇರೋ ಲಕ್ಷಾಂತರ ಅಭಿಮಾನಿಗಳನ್ನ ರಂಜಿಸೋಕೆ ಇಡೀ ತಂಡ ಡ್ಯಾನ್ಸ್ ರಿಹರ್ಸಲ್ ಮಾಡೋಕೆ ಶುರು ಮಾಡಿಕೊಂಡರು. ಒಬ್ಬರಾದ ನಂತರ ಒಬ್ಬರು ಹೊಸ ಹಾಡುಗಳಿಗೆ ಹೆಜ್ಜೆ ಹಾಕೋಕೆ ಬರದಲ್ಲಿ ರೆಡಿಯಾಗಿದ್ರು. ತಯಾರಿನೂ ಜೋರಾಗಿ ನಡೀತಿತ್ತು. ಜಬರ್ದಸ್ತಾದ ಪರ್ಫಾರ್ಮೆನ್ಸಸ್ಗಳು ನಾವು ಕೊಡೋಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ನೀವು ಹಿಂದೆ ನೋಡ್ಬೋದು, ಸ್ಟೇಜ್ ರಿಹರ್ಸಲ್ಸ್ ನಡೀತಾ ಇದೆ. ತುಂಬ ಶ್ರಮಪಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಬಿಸಿಲಲ್ಲಿ. ಎಕ್ಸಾಕ್ಟ್ಲಿ 6 ಪರ್ಫಾರ್ಮೆನ್ಸಸ್ ಇದ್ದಾವೆ, ಯಾವುದೂ ಮಿಸ್ ಮಾಡಬೇಡಿ. ಎಷ್ಟು ಎಕ್ಸೈಟೆಡ್ ಆಗಿ, ಎಷ್ಟು ಡೆಡಿಕೇಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಿಮ್ಮಗಳಿಗೆ ತೋರ್ಸೋದಕ್ಕೋಸ್ಕರ, ನಿಮ್ಮಗಳನ್ನ ಲೈವ್ ಆಗಿ ರಂಜಿಸೋದಕ್ಕೋಸ್ಕರ ಅಷ್ಟು ಪ್ರಾಕ್ಟೀಸ್ ಮಾಡ್ತೀವಿ. ಯಾಕಂದರೆ ನಿಮ್ಮ ಪ್ರೀತಿನ ನಾವು ಅಷ್ಟೊಂದು ಪಡ್ಕೊತಾ ಇದೀವಿ ಅಂದಮೇಲೆ ನಾವೇನಾದರೂ ಇನ್ ರಿಟರ್ನ್ ಕೊಡಲೇಬೇಕಲ್ವ. ಸೊ ನಿಮಗೋಸ್ಕರ ಇಷ್ಟೊಂದೆಲ್ಲ ನಾವು ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಪರ್ಫಾರ್ಮೆನ್ಸಸ್ ಮೂಲಕ. ನೀವೆಲ್ಲರೂ ಹೇಗೆ ನಮ್ಮ ಒಂದು ಟೀಮ್ ಪರ್ಫಾರ್ಮ್ ಮಾಡೋದನ್ನ ನೋಡೋದಕ್ಕೆ ಕಾಯ್ತಿದ್ದೀರಾ, ಎಕ್ಸೈಟೆಡ್ ಆಗಿದ್ದೀರಾ. ಸೊ ಅಷ್ಟೇ ನಾವು ಕೂಡ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ. ಇವತ್ತು ನಾನು ಪರ್ಫಾರ್ಮ್ ಮಾಡ್ತಿರೋಂಥ ಡ್ಯಾನ್ಸ್ ಬಂದು ಒಂದು ವಿಷ್ಣುವರ್ಧನ್ ಸರ್ದು ಚಲುವೆ ನೀನು ನಕ್ಕರೆ.
ಚೆಲುವೆ ನೀನು ನಕ್ಕರೆ. ಒಂದೆಡೆ ಇವರ ಡ್ಯಾನ್ಸ್ ತಾಲೀಮಾದ್ರೆ ಮತ್ತೊಂದೆಡೆ ಜಾತ್ರೆ ಸೆಟ್ಟು ಜೋರಾಗಿ ಏಳುತ್ತಿತ್ತು. ಕೋಟೆ ನಾಡಲ್ಲಿ ಕೋಟೆ ಎದುರಲ್ಲೇ ಅಭಿಮಾನಿಗಳ ಸೇರೋ ಕಾತುರದಲ್ಲಿದ್ದ ಇಡೀ ತಂಡ ವೇದಿಕೆ ಹತ್ತೋಕೆ ಕಾಯ್ತಿದ್ರೆ ವೇದಿಕೆ ಕೂಡ ಇವರಿಗಾಗಿ ಕಾಯುತ್ತಿತ್ತು. ಜಗಮಗಿಸೋ ಲೈಟು, ತಳತಳಿಸೋ ಸೆಟ್ಟು ಇವೆಲ್ಲವನ್ನ ಸೆರೆ ಹಿಡಿಯೋಕೆ ಕಾದು ಕುಳಿತಿದ್ದ ಕ್ಯಾಮರಾಗಳು, ನೂರಾರು ಕಾರ್ಮಿಕರ ಶ್ರಮದೊಂದಿಗೆ ಬರದಲ್ಲಿ ಮಧುವಣಗಿತ್ತಿಯಂತೆ ತಯಾರಾಗುತ್ತಿದ್ದ ಅದ್ದೂರಿ ವೇದಿಕೆ, ಜನರಿಗಾಗಿ ಕಾಯುತ್ತಿದ್ದ ಚೇರುಗಳು, ಎಲ್ಲದರ ಉದ್ದೇಶ ಒಂದೇ, ಅಭಿಮಾನಿಗಳನ್ನ ಅವರ ನೆಚ್ಚಿನ ನಟನಟಿಯರೊಂದಿಗೆ ಸೇರಿಸೋದು. ಟೈಮ್ ಇಟ್ಟಾಗಿದೆ, ಸೆಟ್ಟು ಏರಾಗಿದೆ, ಲೈಟ್ಸ್ ಆನ್ ಆಗಿದೆ, ಸೌಂಡ್ ಸ್ಟಾರ್ಟ್ ಆಗಿದೆ, ಚೇರು ಫುಲ್ ಆಗಿದೆ. ಇನ್ನು ಚಿತ್ರದುರ್ಗ ಕಿಕ್ಕಿರಿದು ಸಿಳ್ಳೆ ಹೊಡೆದ್ರೆ ಜಾತ್ರೆ ಜೋರಾಗಿ ಶುರುವಾಗೋಕೆ ರೆಡಿಯಾಗಿದೆ.